ಲೋಕಲ್ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ರಾಜೇಂದ್ರ ಗೋಖಲೆ, ದ್ವಾರಕನಾಥ್, ರವೀಂದ್ರ ರೇಷ್ಮೆ ಮತ್ತು ಬಸವರಾಜ ರೆಡ್ಡಿ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ಮೈಸೂರಿನ ಸ್ಟುಡಿಯೋದಿಂದ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಗೋ ಮಧುಸೂದನ್, ಬಿಜೆಪಿ ನಾಯಕರು. ಏನಂದ್ರೆ ಕಾರಣ ಗೋ ಮಧುಸೂದನ್ ಅವರೇ, ನೋಡಿದ್ರಿ ರಿಸಲ್ಟನ್ನು, ಯಾವ ರೀತಿ ಹೇಳ್ತೀರಿ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲಿಯವರೆಗೂ ಅನೇಕ ಚರ್ಚೆ ನಡೆದಿದೆ ನಿಮ್ಮಲ್ಲಿ. ನಾನು ಬೇರೆ ಚಾನೆಲ್ನಲ್ಲಿ ಕೂತಿದ್ದೆ, ಹಾಗಾಗಿ ಚರ್ಚೆಯನ್ನು ನೋಡೋಕ್ಕಾಗಲಿಲ್ಲ. ಓಕೆ. ಆದ್ರೂ ಒಂದು ಸಂಗತಿ, ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗಿರೋದು ನಿಜ. ಸ್ವಲ್ಪ ಹಿನ್ನಡೆನಾ? ಆದರೆ ಸ್ವಲ್ಪ ಹಿನ್ನಡೆ ಆಗಿದೆ. ಆದರೆ ಈ ಹಿನ್ನಡೆ ಇದು ಟೆಂಪರರಿ ಸೆಟ್ ಬ್ಯಾಕ್. ಇದು ಓಕೆ. ವಿ ಆರ್ ಗೋಯಿಂಗ್ ಟು ಓವರ್ಕಮ್ ದಿಸ್ ಬೈ ಅಸೆಂಬ್ಲಿ. ಅಲ್ಲ, ಟೆಂಪರರಿ ಸೆಟ್ ಬ್ಯಾಕ್ ಅಂದ್ರೆ ಪರ್ಮನೆಂಟ್ ಸೆಟ್ ಬ್ಯಾಕ್ ಕೂಡ ಆಗುವಂತ ಸಾಧ್ಯತೆಗಳಿದೆ ಅಂತೀರಾ? ಏನ್ ಕತೆ? ಆಗ್ತದೆ ಇನ್ನೊಂದು 15 ದಿವಸದಲ್ಲಿ. ಇಲ್ಲ, ಇದು ನಮಗೊಂದು ಎಚ್ಚರಿಕೆ ಅಂತ ನಾನು ಭಾವಿಸ್ತೇನೆ. ಓಕೆ. ಏನಂದ್ರೆ ಈ ಬಾರಿ ಬಿಜೆಪಿಗೆ, ಕೆಜೆಪಿಗೆ, BSR ಕಾಂಗ್ರೆಸ್ಗೆ ಎಲ್ರಿಗೂ ಎಷ್ಟು ಓಟ್ ಬಿದ್ದಿದೆ, ಬಿಜೆಪಿಯ ಗೆಲುವಿಗೆ ಎಷ್ಟು ಕಡೆ BSR ಕಾಂಗ್ರೆಸ್ ತೊಡಕಾಗಿದೆ, ಎಷ್ಟು ಕಡೆ ಕೆಜೆಪಿ ತೊಡಕಾಗಿದೆ ಅಂತ ಅನ್ನೋದನ್ನ ನೋಡಬೇಕು. ಈ ಒಂದು ಗುಳ್ಳೆ ಇತ್ತಲ್ಲ, ಅದು BSR ಕಾಂಗ್ರೆಸ್ ಅನ್ನೋದು, ಕೆಜೆಪಿ ಅನ್ನುವಂಥದ್ದು, ಆ ಗುಳ್ಳೆ ಒಡೆದೋಗಿದೆ ಈಗ. ನಾವು ಎಷ್ಟು ಮಟ್ಟಿಗೆ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೀಟ್ ತಗೋತಾರೆ ಅನ್ಕೊಂಡ್ವಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರೇನು ಮಾಡೋಕ್ಕಾಗಿಲ್ಲ ಅವರು. ಹಾಗಾಗಿ ಮತದಾರರು ಎಚ್ಚೆತ್ಕೋತಾರೆ, ಇಲ್ಲ ನಾವು ಬಿಜೆಪಿಗೆ ಅನ್ಯಾಯ ಮಾಡಿದ್ವಿ, ಇವ್ರ ಹಿಂದೆ ಹೋಗಿ ಅಂತ ಹೇಳಿ. ಹಾಗಾಗಿ ದೇ ವಿಲ್ ರಿಟ್ರೇಸ್ ದೇರ್ ಪಾಸ್. ಓಕೆ. ಅಲ್ಲ ಗೋ ಮಧುಸೂದನ್, ನೀವು ಒಂದನ್ನು ಒಪ್ಪಿಗೆ ಅಂತ ಭಾವಿಸ್ತೀನಿ. ನೀವು ಗುಳ್ಳೆ ಹೊಡಿತು ಅನ್ನುವಂಥ ಮಾತನ್ನು ಹೇಳಿದ್ರಿ, ನೀವು KJP ಬಗ್ಗೆ ಮತ್ತೆ BSR ಕಾಂಗ್ರೆಸ್ ಬಗ್ಗೆ. ಒಂದು ಮಾತ್ರ ಸ್ಪಷ್ಟ, ಅವ್ರಿಗೆ ಗೆಲ್ಲಲಿಕ್ಕೆ ಶಕ್ತಿ ಇದೆಯಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನು ಸೋಲಿಸುವಂಥ ಶಕ್ತಿ ಅಂತೂ ಖಂಡಿತ ಇದೆ ಅವ್ರಿಗೆ ಅಂತ. ಹಂಗಂತ ಅವ್ರು ಅನ್ಕೊಂಡಿದ್ರು. ಆಗ ಈ ಚುನಾವಣೆ ಆಗಿದ್ದು ಒಳ್ಳೇದಾಯ್ತು. ಓಕೆ, ಮತದಾರರು ಎಚ್ಚೆತ್ಕೋತಾರೆ. ಓಕೆ, ರೇಷ್ಮೆ ಮಾತಾಡ್ತಾರಂತೆ ನೋಡಿ. ನಾವು ಇವ್ರ ಹಿಂದೆ ಹೋದ್ರೆ ಬಿಜೆಪಿಗೆ ಅನ್ಯಾಯ. ಮಧುಸೂದನ್ ಅವರೇ, ಮೈಸೂರು ಮಹಾನಗರ ಪಾಲಿಕೆ ಚುನಾವಣಾ ಪ್ರಚಾರದುದ್ದಕ್ಕೂ ಮಧುಸೂದನ್ ವರ್ಸಸ್ ರಾಮದಾಸ್ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವರ್ಬಲ್ ವಾರ್ ನೋಡಿದ್ವಿ. ಬಹುಶಃ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದಕ್ಕೆ ಅದೇ ಬಹಳ ಮುಖ್ಯ ಕಾರಣ ಆಯ್ತು. ಅದು ನಿಮ್ಮ ಪಕ್ಷದ ಪರವಾಗಿ ನಡೆಸಿದ ಪ್ರಚಾರವೋ ಅಥವಾ ಪಕ್ಷದ ವಿರುದ್ಧವಾಗಿ ನಡೆಸಿದ ಪ್ರಚಾರವೋ. ಇಬ್ಬರು ಅತ್ಯಂತ ವರ್ಚಸ್ವಿ ನಾಯಕರು, ಒಬ್ಬರು ಸಚಿವರು, ಒಬ್ಬರು ಅತ್ಯಂತ ಹಿರಿಯ ನಾಯಕರು ಮತ್ತು ವಿಧಾನ ಪರಿಷತ್ನ ಅನುಭವಿ ಸದಸ್ಯರು. ನೀವಿಬ್ಬರು ನಿರಂತರವಾಗಿ ನಡೆಸಿರಲ್ಲ, ಕಾಂಗ್ರೆಸ್ ಇನ್ನೇನು ಮಾಡಬೇಕಾಗಿರಲಿಲ್ಲ ಅಂತ ಕಾಣುತ್ತೆ. ಮೈಸೂರು ಮಹಾನಗರ ಕಾಂಗ್ರೆಸ್ನವರು ಮತ್ತು ಬೇರೆ ಪಕ್ಷದವರು ನಿಮ್ಮಿಬ್ಬರಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅವ್ರು ಹೇಳ್ತಿರೋದು. ಇಲ್ಲ, ಆ ರೀತಿ ಇಲ್ಲ. ನಾನು ರಾಮದಾಸ್ ಅವರು ಆತ್ಮೀಯ ಸ್ನೇಹಿತರು. ನೋಡಿ, ಇದರಲ್ಲಿ ಏನು ಕೆಲಸ ಮಾಡಿಲ್ಲ ಮಧುಸೂದನ್. ಅಲ್ಲ, ಹೆಂಗಿದೆ ಅಂತಂದ್ರೆ ಈಶ್ವರಪ್ಪ ಯಡಿಯೂರಪ್ಪನವರು ರಂಗನಾಥ್, ನನಗೆ ಗೊತ್ತಿದೆ ಏನ್ ಮಾಡ್ತಾರೆ ಮಧುಸೂದನ್ ಅವರು. ಈ ಚುನಾವಣೆಯಲ್ಲಿ ಸರಿಯಾಗೇ ಮಾಡಿದ್ದಾರೆ. ನಾಳೆ MLA ಚುನಾವಣೆ ಬರುತ್ತಲ್ಲ, ಇನ್ನು 15-20 ದಿವಸದಲ್ಲಿ ಸರಿಯಾಗಿ ರಾಮದಾಸ್ ವಿರುದ್ಧ ವ್ಯವಸ್ಥೆ ಮಾಡ್ತಾರೆ. ಏನ್ ಡೈರೆಕ್ಟರ್ ಹೇಳ್ತಾ ಇದೀರಿ ನೀವು? ಪಾಪ ಅದರಲ್ಲಿ ಸತ್ಯ ಹೇಳಕ್ಕಾದ್ರೆ ಭಯ ಬೇಕಾ? ಆ ರೀತಿ ಭ್ರಮೆನಲ್ಲಿರಬೇಡಿ. ಈ ಬಾರಿಯೂ ಸಹ ಈ ಬಾರಿಯೂ ಬಿಜೆಪಿ ವಿರುದ್ಧ ಮಾಡಿಲ್ಲ, ಮುಂದೂ ಬಿಜೆಪಿ ಅಲ್ಲ, ಈ ಬಾರಿ ಮಾಡಿಲ್ಲ ಅಂತ ನಾನೇ ಸರ್ಟಿಫಿಕೇಟ್ ಕೊಟ್ಟೆ. ಅಲ್ಲ ಈಗ ಬಸವರಾಜ ರೆಡ್ಡಿ ಹೇಳ್ತಿರೋದೇನು ಅಂತಂದ್ರೆ, ನೀವು ಬಿಜೆಪಿ ವಿರುದ್ಧ ಮಾಡಿದ್ರೆ ರಾಮದಾಸ್ ವಿರುದ್ಧ ಮಾಡಿರ್ತೀರಿ ಅಂತ. ರಾಮದಾಸ್ ವಿರುದ್ಧ ಮಾತ್ರ ಮಾಡ್ತೀರಿ? ಇಲ್ಲ, ಖಂಡಿತ ಇಲ್ಲ, ಆ ರೀತಿ ಇಲ್ಲ. ರಾಮದಾಸ್ ನಮ್ಮ ಬಿಜೆಪಿ ಅಭ್ಯರ್ಥಿ. ಆ ರೀತಿಯೆಲ್ಲ ನಾವು ಮಾಡಲ್ಲ. ನೀವು ಅವಾಗ್ಲೇ ಲೆಕ್ಕ ಹಾಕಿದ್ರಿ. ರಾಯರೆಡ್ಡಿ ಅವರು ಯಾರ್ಯಾರನ್ನ ಕಾಂಗ್ರೆಸ್ನವರೇ ಸೋಲ್ಸಿದ್ರು ಅಂತ ಲೆಕ್ಕ ಹಾಕೊಂಡ್ರಿ. ನಾವು ಲೆಕ್ಕ ಸರಿಯಾಗಿ ಹಾಕಿದ್ದೇವೆ. ನಿಮ್ಮನ್ನ ಯಾರು ಸೋಲ್ಸಿದ್ರು? ವಿಶ್ವನಾಥ್ ಯಾರು ಸೋಲ್ಸಿದ್ರು? ಅವೆಲ್ಲ ಆಗ್ತವೆ, ಒಂದು ಪಾರ್ಟಿಯಲ್ಲಿ ಇರ್ತವೆ. ಆ ರೀತಿಯೆಲ್ಲ ನಾವೇನು ಮಾಡೋದಿಲ್ಲ. ಓಕೆ, ಗೋಖಲೆ ಅವರು ಮಾತಾಡ್ತಾರೆ ನೋಡಿ. ರಾಜೇಂದ್ರ ಗೋಖಲೆ ಅವರು, ಕಳೆದ ಬಾರಿ ಈ ಥರದ ಲೋಕಲ್ ಬಾಡಿ ಚುನಾವಣೆಯಲ್ಲಿ ನಾನು ಒತ್ತು ಮತ್ತೆ ಹೇಳ್ತಾ ಇದ್ದೇನೆ, BJPಯ ಸರ್ಕಾರ ಇರಲಿಲ್ಲ.
ಅವರು ಅರ್ಧ ಸರ್ಕಾರದಲ್ಲಿದ್ದವರು. ಅವಾಗೇ 1180 ಗೆದ್ದರು. ಈಗ ಪೂರ್ಣ ಪ್ರಮಾಣದ ಸರ್ಕಾರ ಒಂದು. ಇನ್ನೊಂದು ಆದಂಥ ಎಲ್ಲ ಬಾಯಿ ಎಲೆಕ್ಷನ್ದಲ್ಲಿ ಗೆದ್ದು ಬಂದಂಥ ಒಂದು ಅವ್ರ ಕಡೆ ಇರೋಂಥ ಅಹಂಕಾರ ಇದ್ರೂ ಕೂಡ ಇವತ್ತು ಅವ್ರ ಸಂಖ್ಯೆ ಕಡಿಮೆ ಆಗಿದೆ. ಇದು ಏನು ಅಂಥೇಳಿ ಅವರೇ ಹೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಓಕೆ, ಏನಂದ್ರಿ ಸರ್? ರಾಜೇಂದ್ರ ಗೋಖಲೆ ಅವರು ನನ್ನ ಆತ್ಮೀಯ ಸ್ನೇಹಿತರು. ನಿಮ್ಗೆ ಯಾರು ಕಾಲದಲ್ಲಿ ನಾವೆಲ್ಲ ಒಟ್ಟಿಗೆ ಆತ್ಮೀಯರು. ಮಧುಸೂದನ್ ನಿಮ್ಗೆ ಯಾರು ಆತ್ಮೀಯರಲ್ಲ ಹೇಳಿ? ಎಲ್ಲರೂ ಆತ್ಮೀಯರೇ. ರಾಮದಾಸ್ ಮಾತ್ರ. ಇಲ್ಲ ಹಾಗಿಲ್ಲ, ರಾಮದಾಸ್ ಬರ್ತಾ ಇಲ್ಲ ಅದು. ಹಾಗಲ್ಲ. ಅಲ್ಲ, ಏನಂದ್ರೆ ನಿಮ್ಮ ನಗರಲ್ಲೇ ಉತ್ತರ ಇತ್ತು ಬಿಡಿ. ಇಲ್ಲ ಆ ರೀತಿ ಏನಿಲ್ಲ. ಆದ್ರೆ ಅಲ್ಲ, ನಾವು ಆಪರೇಷನ್ ಕಮಲ ಏನು ಮಾಡಿದ್ವಿ, ಅದರಿಂದ ಏನು ಚುನಾವಣೆಗಳು ಬಂತು, ಅದು ನಾವು ಮಾಡಿದಂಥದ್ದು ತಪ್ಪು ನಡವಳಿಕೆ ಅಂತನ್ನುವಂಥದ್ದನ್ನ ಸನ್ಮಾನ್ಯ ಈಶ್ವರಪ್ಪನವರು ಹೇಳಿದ್ದಾರೆ, ಸದಾನಂದ ಗೌಡರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಈ ಮಾತನ್ನ. ಹಾಗಾಗಿ ಆಪರೇಷನ್ ಕಮಲ ಒಂದು ನಮ್ಮ ಕಡೆಯಿಂದ ಆದಂತ ತಪ್ಪದು. ಓಕೆ, ಈಗ ಅಲ್ಲ ಸರ್, ಒಂದು ಆಡ್ ಮಾಡ್ಬಿಡಲ್ಲ. ಆ ತಪ್ಪು ಅವಾಗ ಗೊತ್ತಿರ್ಲಿಲ್ವ? ಅಲ್ಲ, ನೀವು ಆಪರೇಷನ್ ಕಮಲದ್ದು ಕತೆ ದೂರ ಇರಲಿ, ನಿಮ್ಮಲ್ಲೇ ಆಪರೇಷನ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದನ್ನ ಹೇಳಿ. ಒಂದ್ ಕಡೆಗೆ ನಿಮ್ದು ರಾಮದಾಸ್ತು, ಇನ್ನೊಂದ್ ಕಡೆಗೆ ದಾವಣಗೆರೆನಲ್ಲಿ ನೋಡಿ. ದಾವಣಗೆರೆನಲ್ಲಿ ಮಿನಿಸ್ಟರ್ ಮತ್ತೆ MP ಒಂದೇ ವೇದಿಕೆಯಲ್ಲಿ ಕಿತ್ತಾಡಿರುವಂಥದ್ದು. ಜನ ಎಲ್ಲದನ್ನು ಕೂಡ ನೋಡ್ತಾರೆ, ಯಾರ್ಯಾರ ನಾಟಕಗಳು ಎಷ್ಟು ಅನ್ನುವಂಥದ್ದು. ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ. ನಿಮ್ಮ ಸೋಲಿಗೆ ನೀವುಗಳ ಕಾರಣ ವಿನಃ ಖಂಡಿತವಾಗಲೂ ಬೇರೆಯವರಲ್ಲ, ಬೇರೆ ಪಕ್ಷರಂತೂ ಅಲ್ವೇ ಅಲ್ಲ ಅಂತ ಒಪ್ತೀರಾ? ಒಪ್ತಾರೆ. ಯಾರ್ಯಾರು ಜಗಳ ಆಡಿಸಿದ್ರು ಅವ್ರೆಲ್ಲರೂ ಬೇರೆ ಬೇರೆ ಪಕ್ಷ ಮಾಡಿದ್ರು. ಆಮೇಲೆ ಇದುವರೆಗೂ ಯಾವುದೇ ಆಡಳಿತಾರೂಢ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, ದಳ ಪರಿವಾರ ಇರಲಿ ಅಥವಾ BJP ಇರಲಿ, ಯಾವ ಅಧಿಕಾರೂಢ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ವಿಜೃಂಭಿಸೋಕೆ ಶುರುವಾಗುತ್ತೋ ಪತನ ಖಂಡಿತ. ಅದೊಂದು ದಟ್ಸ್ ದ ಮಾರಲ್ ಆಫ್ ದ ಸ್ಟೋರಿ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಇದು ಫಸ್ಟ್ ಟೈಮ್ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ರೂಲಿಂಗ್ ಪಾರ್ಟಿ ಸೋತಿದ್ರು ಕರ್ನಾಟಕದ ಇತಿಹಾಸದಲ್ಲಿ. ಕರ್ನಾಟಕದ ಇತಿಹಾಸದಲ್ಲಿ ಬಾಡಿ ಇದರಲ್ಲಿ ಗೆದ್ದು ಆಮೇಲೆ ಸೋತಿರೋರಿದ್ದಾರೆ ಸೇರಿಸ್ಕೊಂಡು. ಅಲ್ಲ, ದಕ್ಷಿಣ ಕನ್ನಡದಲ್ಲಿ 40 ವರ್ಷಗಳ ಉಡುಪಿ 40 ವರ್ಷಗಳ ಬಿಜೆಪಿ ರೂಲ್ ಮಾಡಿದ್ದು, ಈಗ ರೂಲಿಂಗ್ ಇರೋವಾಗ ಸೋಲಿದ್ದಾರೆ ಅಂತಂದ್ರೆ ಎಷ್ಟು ಅನ್ಪಾಪ್ಯುಲರ್ ಆಗಿರ್ಬೇಕು ಅನ್ನೋದು. ಕೋಸ್ಟಲ್ ಬೆಲ್ಟ್ ಅಲ್ಲಿ ಹೋಗ್ತಾ ಇದೆ, ಕೋಸ್ಟಲ್ ಬೆಲ್ಟ್ ಎಲ್ಲ ಹೋಗ್ತಾ ಇದೆ. ಓಕೆ, ಅಲ್ಲ, ನಮ್ಮ ಮಾತ್ರ ಕೇಳ್ತಾ ಇದ್ರಿ ಅಂತ ಭಾವಿಸ್ತೀನಿ ಗೋಮಧುಸೂದನ್. ಈಗ ಮೈಸೂರಿನ ವಿಚಾರ ಬಿಟ್ಬೋಣ. ನೀವು ದಾವಣಗೆರೆದ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ, ಬಳ್ಳಾರಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ, ಮಂಗಳೂರದು ವೆರಿ ವೆರಿ ಇಂಪಾರ್ಟೆಂಟ್. ಕರಾವಳಿ ಭಾಗದ ಜನ ಯಾರನ್ನ ಕೈ ಬಿಟ್ಟರು BJP ಕೈ ಬಿಡಲ್ಲ ಅನ್ನುವಂಥ ಮಾತಿತ್ತು. BJPನ ದೂರಕ್ಕೆ ಸರಿಸ್ಬಿಡಿಯಾರವರು ಅಂತ, ನಿಮ್ಮ ಸಹವಾಸವೇ ಬೇಡ ಅಂತ. ಕಾರಣ ಏನು? ಇಲ್ಲ ನೋಡಿ, ಬಳ್ಳಾರಿಯನ್ನ ನಾವು ಬಹಳ ಮುಂಚೆನೆ ರೈಟ್ ಆಫ್ ಮಾಡ್ಕೊಂಡಿದ್ವಿ. ನಾವು ಅದನ್ನ ರೆಡ್ಡಿಗಳಿಗೆ ಬಿಟ್ಕೊಟ್ವಿ, ಅದನ್ನ ತಪ್ಪು ಮಾಡಿದ್ವಿ. ಹಾಗಾಗಿ ನಾವಲ್ಲಿ ಬಹಳ ಕಷ್ಟ ಸ್ಥಿತಿನಲ್ಲಿದ್ವಿ. ಅಲ್ಲಿ ನಮಗೇನು ಬಂದಿಲ್ಲ, ಅದ್ರ ಬಗ್ಗೆ ದುಃಖ ಇಲ್ಲ. ಬಳ್ಳಾರಿ ಬಿಟ್ಬಿಡಿ, ಬೇರೆ ಹೇಳಿ. ದಾವಣಗೆರೆ ಹೇಳಿ, ಮಂಗಳೂರು ಹೇಳಿ. ಆದ್ರೆ ದಾವಣಗೆರೆನಲ್ಲಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಆಘಾತ ಆಗಿದೆ ನನಗೆ. ಗೋಕಾಕ್ ಹೇಗೆ ಸಿಟ್ಟಿಂಗ್ ಮಂಗಳೂರದು ನಾವಿನ್ನೂ ನೋಡ್ಬೇಕಾಗಿದೆ. ಏನ್ ನೋಡ್ತೀರಿ? ರಿಸಲ್ಟ್ ಬಂದಾಯ್ತು. ಅಲ್ಲಲ್ಲ, ಯಾವ್ಯಾವ ಎಷ್ಟೆಷ್ಟು ಓಟ್ನಲ್ಲಿ ಸೋತಿದ್ದೇವೆ ಅಂತ. ಪ್ರಿಪರೇಟರಿ ಎಕ್ಸಾಮ್ ಇದು. ಮತ್ತೆ ಅಲ್ಲಿ ಯಾವಾಗ ಎಕ್ಸಾಮ್ ಬರೀ 2 ತಿಂಗಳಿದೆ ಅಷ್ಟೇ. ಅಲ್ಲ, ಈಗ ದ್ವಾರಕಾನಾಥ್ ಒಂದು ಒಳ್ಳೆ ಮಾತು ಹೇಳಿದ್ರು. ಪ್ರಿಪರೇಟರಿ ಎಕ್ಸಾಮ್ ನಲ್ಲೇ ನಿಮ್ದು ಈ ರೀತಿ ಪರ್ಫಾರ್ಮೆನ್ಸ್. ಮೇನ್ ಎಕ್ಸಾಮ್ ಇನ್ನು 2 ತಿಂಗಳಲ್ಲಿ 15 ದಿವಸ ನಾಮಿನೇಷನ್ ಚಾಲು. ಫಸ್ಟ್ ವೀಕ್ ಆಫ್ ಏಪ್ರಿಲ್ ರ್ಯಾಂಕ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನಾ? ರ್ಯಾಂಕ್ ಅಲ್ಲ, 35 ಮಾರ್ಕ್ಸ್ ಬರಲ್ಲ. 35 ಇಲ್ಲ. ಅಲ್ಲ ಸರ್, ಪ್ರಿಪರೇಟರಿ ಎಕ್ಸಾಮಿನೇಷನ್ ಆದ್ಮೇಲೆ ಓದ್ಕೊಳ್ಳಿಕ್ಕೆ ಇನ್ನು 2 ತಿಂಗಳು ಎಲ್ಲಿದೆ ರೀ? 15 ದಿವಸ. ನೀವು ಮತ್ತೆ 2 ತಿಂಗಳು ಸರ್ಕಾರಕ್ಕೆ ನೀವೇ. ಅಲ್ಲ ಸರ್, ಅಲ್ಲ, ಓದ್ಕೊಳ್ಳಕ್ಕೆ 2 ತಿಂಗಳು ಟೈಮ್ ಕೊಟ್ಟರು ನೀವು ಓದ್ಬೇಕಾದ್ರೆ ರಾಮದಾಸ್ ಲೈಟ್ ಆಫ್ ಮಾಡ್ತಾರೆ, ರಾಮದಾಸ್ ಓದ್ಬೇಕಾದ್ರೆ ನೀವು ಲೈಟ್ ಆಫ್ ಮಾಡ್ತೀರಿ. ಇನ್ನು ಪಾಸ್ ಆಗೋದಿನ ಇಲ್ಲಿಂದ ಬಂತು. ಇಲ್ಲ ಹಾಗೆಲ್ಲ ಏನ್ ಮಾಡಲ್ಲ. ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಅಂಕಿಅಂಶಗಳನ್ನು ನೋಡೋಣ. ಅದಕ್ಕಿಂತ ಮೊದಲು 20 ಗ್ರಾಮ್